ರಿಲೇಶನ್ಶಿಪ್ನ ನೆಕ್ಸ್ಟ್ ಲೆವೆಲೇ ಅದು ಮ್ಯಾರೇಜ್ ಲೈಫ್ ಮ್ಯಾಮ್. ಮ್ಯಾರೇಜ್ ಲೈಫ್ ಅಂತ ಬಂದರೆ ಅಡ್ಜಸ್ಟ್ಮೆಂಟ್ ಆಗೋದಕ್ಕೆ ಹುಡುಗನೂ ರೆಡಿ ಇರಲ್ಲ, ಈ ಕಡೆ ಹುಡುಗಿನೂ ರೆಡಿ ಇರಲ್ಲ. ಹಾಗಾಗಿನೇ ಬಹುಶಃ ಡಿವೋರ್ಸ್ ಕೇಸ್ಗಳು ಇವತ್ತಿಗೂ ಅತಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಬಿಟ್ರೆ ಕಡಿಮೆ ಆಗ್ತಾ ಇಲ್ಲ. ನಾನು ಕೇಳೋದು, ಯಾಕೆ ಅಡ್ಜಸ್ಟ್ ಆಗಬಾರ್ದು? ಅಪ್ಪ ಅಮ್ಮನ ಜೊತೆ ಆಗ್ತೀವಿ, ಸ್ವಂತ ಹುಟ್ಟಿದ ಅಣ್ಣ ತಮ್ಮನ ಜೊತೆ ಆಗ್ತೀವಿ, ಅಥವಾ ನಮ್ಮ ಸ್ನೇಹಿತರ ಜೊತೆ ಆಗ್ತೀವಿ ಅಂದ್ರೆ ಇಬ್ರು ಗಂಡ ಹೆಂಡತಿ ಯಾಕೆ ಅಡ್ಜಸ್ಟ್ ಆಗಬಾರ್ದು ಮ್ಯಾಮ್? ಯಾಕೆ ಆ ಮನಸ್ಥಿತಿ ಗಂಡ ಹೆಂಡತಿಯಲ್ಲಿ ಬರಲ್ಲ? ಸೀರಿಯಲ್ಸ್ ತುಂಬಾ ದೊಡ್ಡ ಕಾರಣ. ಓಕೆ, ನಾವು ನೋಡ್ತಾ ಇರೋ ಸೀರಿಯಲ್ಗಳು, ನಾವು ನೋಡ್ತಾ ಇರೋ ಮೀಡಿಯಾನಲ್ಲಿರುವಂಥ ಒಂದು ಬೇರೆ ಕಂಟ್ರಿಗಳ ಸೀರೀಸ್ ಆಗಲಿ, ನಮ್ಮ ದೇಶದ ಸೀರೀಸ್ ಆಗಲಿ, ಎಲ್ಲದರಲ್ಲೂ ನಾವು ನೋಡೋದು ಹೆಣ್ಣನ್ನ ಅವಳು ಗಂಡನ ಮನೆ ಕಡೆಯಿಂದನೇ ಶೋಷಣೆಗಳಾಗುತ್ತೆ. ಹೌದು ಹೌದು. ಸೊ ಈ ಮೈಂಡ್ ಸೆಟ್ ಇಟ್ಕೊಂಡೇ ಆ ಹುಡುಗಿ ಆ ಮನೆಗೆ ಹೋಗ್ತಾಳೆ. ಓಕೆ, ನನ್ನ ಮೈಂಡ್ ಸೆಟ್ ಅಲ್ಲೇ ನಾನು ತಲೆಯಲ್ಲಿ ಇಟ್ಕೊಂಡಿರ್ತೀನಿ, ಅತ್ತೆ ಆದವಳು ಕೆಟ್ಟವಳು, ಅವರೆಲ್ಲ ಕೆಟ್ಟವರು, ನಾನು ಅವ್ರ ಮನೆಯಲ್ಲಿ ಅಮಾಯಕವಾಗಿ ಇರ್ಬೇಕಾಗುತ್ತೆ, ನಾನ್ ಜೋರ್ ಇಲ್ದೇ ಇದ್ರೆ. ಸೊ ಹೋಗ್ತಾನೆ ನಾನ್ ಜೋರಾಗಿರ್ಬೇಕು. ಅಮ್ಮನೂ ಹೇಳಿ ಕಳಿಸ್ತಾಳೆ, ನೀನೇನ್ ಹೆದರ್ಕೋಬೇಡ, ನಾವಿದ್ದೀವಿ, ನೀನ್ ಹೋಗು, ನಿನಗ್ ಸರಿ ಹೋಗ್ಲಿಲ್ಲ ಅಂದ್ರೆ ನಾವಿದ್ದೀವಿ. ಯಾಕೆ ಹೇಳ್ತಿದ್ದೀರಾ ಇದನ್ನ? ದಯವಿಟ್ಟು ಹೇಳ್ಬೇಡಿ, ದಯವಿಟ್ಟು. ಅಂಡ್ ಇನ್ನೊಂದು, ಏಜ್ ಆಲ್ಸೋ ಫಾರ್ ಗೆಟಿಂಗ್ ಮ್ಯಾರಿಡ್. ಅವತ್ತಿನ ಕಾಲದಲ್ಲಿ 18 ವಯಸ್ಸು, ಮ್ಯಾಕ್ಸಿಮಮ್ 20 ವಯಸ್ಸು, ಮ್ಯಾಕ್ಸಿಮಮ್ 22 ವಯಸ್ಸಲ್ಲಿ ಹೆಣ್ಮಕ್ಳು ಮದುವೆ ಮಾಡ್ಕೋತಿದ್ರು. ಅವ್ರ ಊಂಬ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರೋದು, ಪರಿಪಕ್ವತೆ ಅದರಲ್ಲಿರೋದು, ಅದರಿಂದ ಮಕ್ಕಳು ತುಂಬಾ ಪೌಷ್ಟಿಕವಾಗಿ ಹುಟ್ಟೋವು, ತುಂಬಾ ಹೆಲ್ದಿಯಾಗಿ ಹುಟ್ಟೋವು. ಇವತ್ತು ಅದಿಲ್ವೇ ಇಲ್ಲ. ಬಿಕಾಸ್ 30 ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು 31 ವರ್ಷ 32 ವರ್ಷದಲ್ಲಿ ನನ್ನ ಮಗು ಇರ್ತೀನಿ ಅಂದ್ರೆ ಅದು ವೀಕ್ ಆಗೇ ಇರುತ್ತೆ ಆ ಮಗು, ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಯೋಚನೆ ಮಾಡ್ಬೇಕಾಗಿರೋದು, ನಮ್ದು ಹಿಂದಿನ ಕಾಲದಿಂದ ನಡ್ಕೊಂಡ್ ಬಂದಿರೋದು, ರೂಢಿಸ್ಕೊಂಡ್ ಬಂದಿರೋದು ಯಾವುದು ತಪ್ಪಿಲ್ಲ. ನಾವು ಮಾಡರ್ನೈಸ್ ಆಗ್ಬಿಟ್ಟಿದೀವಿ ಅಂತಂದ್ರೆ ಏನೇನೋ ತಪ್ಪುಗಳು ಮಾಡ್ಬೇಕು ಅಂತಿಲ್ಲ. ನಾವು ಮಾಡ್ಬೇಕಾಗಿರೋದೇನು, ಮುಖ್ಯ ಉದ್ದೇಶ ನಮ್ಮ ಜೀವನದಲ್ಲಿ ಯಾವ ತರಹ ಮುಂಚೆಯಿಂದ ರೂಢಿಕೆ ಇದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ಈಗ ಗುಂಗಟ್ ಅವ್ರು ಹಾಕೋತಿದ್ರು, ನಾರ್ತ್ ಇಂಡಿಯನ್ಸ್ ಯಾಕೆ ಹಾಕೋತಿದ್ರು ಅಂದ್ರೆ ಅಲ್ಲಿ ತುಂಬಾ ಶೋಷಣೆಗಳಾಗಿದೆ ಈ ಮುಸ್ಲಿಂ ಜನರಿಂದ. ಇವತ್ತು ಅವ್ರು ಹಾಕೊಳ್ಳೋ ನೆಸಿಟಿ ಇಲ್ಲ, ಅವ್ರು ಅದನ್ನ ತೆಗೆದ್ರು ನಂಗೆ ಬಹಳ ಸಂತೋಷ. ಐ ಆಮ್ ವೆರಿ ಹ್ಯಾಪಿ ಆ ಒಂದು ಚೇಂಜ್ ಬಂತು ಅಂತ. ಸಮ್ ಚೇಂಜಸ್ ಆರ್ ವೆರಿ ಗುಡ್. ನಾನು ಅವ್ರಿಗೆ ಇನ್ನೂ ಹೇಳ್ತಿರ್ತೀನಿ, ನಮ್ಮ ಮಾಮನೂ ಹೇಳ್ತಿದ್ರು ಮುಂಚೆ, ನಾನು ಇವಾಗ ಅದನ್ನ ರಿಪೀಟ್ ಮಾಡ್ತೀನಿ. ಈ ರಾತ್ರಿ ಹೊತ್ತು ನಿಮ್ಮ ಶಾದಿಗಳನ್ನೆಲ್ಲ ದಯವಿಟ್ಟು ಮಾಡಬೇಡಿ, ಬೆಳಗಿನ ಹೊತ್ತೇ ಮಾಡಿ. ನಮ್ಮ ಸೌತ್ ಇಂಡಿಯಾದಲ್ಲಿ ಬನ್ನಿ, ಎಲ್ಲ ನಾವು ಬೆಳಗಿನ ಹೊತ್ತು ಮಾಡ್ತೀವಿ. ಮ್ಯಾಕ್ಸಿಮಮ್ ಸಾಯಂಕಾಲ ಮಾಡಿ 10 ಗಂಟೆ ಅಷ್ಟೊಂದು ಎಲ್ಲ ಪ್ಯಾಕ್ ಆಫ್ ಮಾಡಿ ಬರ್ತೀವಿ. ನೀವು 10 ಗಂಟೆಗೆ ಶುರು ಮಾಡ್ತೀರಾ, ಅರ್ಧ ರಾತ್ರಿ ಎಲ್ಲ ಮದುವೆ ಮಾಡ್ತೀವಿ. ಅರ್ಧ ರಾತ್ರಿಯಲ್ಲಿ ಊಟಗಳು ಮಾಡ್ತಿರ್ತಾರೆ. ಸೊ ಹೊಟ್ಟೆಗೆ ಎಷ್ಟು ಕೆಟ್ಟದ ಅದೆಲ್ಲ. ಸೊ ನಾವ್ ಹೇಳೋದು, ಯಾವುದೇ ನೀನ್ ಮಾಡಿದ್ರು ಒಂದು ಒಳ್ಳೆ ಒಂದು ಇದನ್ನ ಇಟ್ಕೊಂಡು, ಉದ್ದೇಶ ಇಟ್ಕೊಂಡು ಮಾಡಿ. ಈ ಮ್ಯಾನಿಫೆಸ್ಟೇಷನ್ ಎಲ್ಲ ಇವತ್ತು ಯಾಕೆ ದೊಡ್ಡದಾಗ ಆಗ್ತಿದೆ ಕಂದ? ಯಾಕೆ ದೊಡ್ಡದಾಗ ಆಗ್ತಿದೆ? ಯಾಕೆಂದ್ರೆ ಅವ್ರು ಹಿತವಾಗಿರೋ ಮಾತುಗಳನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಏನು, ನೀನು ಒಳ್ಳೆಯವಳು, ನೀನು ಒಳ್ಳೇದಾಗುತ್ತೆ, ನೀನು ಒಳ್ಳೇದನ್ನೇ ರಿಪೀಟ್ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದಾಗತ್ತೆ. ಇದನ್ನ ನಮ್ಮ ಪುರಾತನ ಕಾಲದಲ್ಲಿ 1000 ಸತಿ ಹೇಳಿದ್ದಾರೆ. ಯದ್ ಭಾವಂ ತದ್ ಭವತಿ, ನೀನೇನ್ ಭಾವನೆ ಮಾಡ್ಕೋತೀಯ ಅದೇ ನಿನ್ನ ವ್ಯಕ್ತಿ ಆಗ್ತೀಯ ಅಂತ ಅವತ್ತೇ ಹೇಳಿದ್ದಾರೆ. ಬಟ್ ನಾವು ಅದನ್ನ ಆವತ್ತಿನ ಕಾಲದವ್ರನ್ನ ತಗೊಳಲ್ಲ. ಇವತ್ತು ಯಾರೋ ಮ್ಯಾನಿಫೆಸ್ಟೇಷನ್ ಕೋಚ್ ಅವ್ರು ಬಂದು ನಿಮ್ಮ ಹತ್ರ ಒಂದು ₹1,00,000 ಇಸ್ಕೊಂಡು ಅದನ್ನ ನಿಮ್ಗೆ ಹೇಳ್ಕೊಟ್ಟಾಗ ಇದೆಂತ ಒಂದು ಹೊಸ ಮೆಸೇಜ್ ಅಂತ ನಾವು ತಗೋತೀವಿ. I feel this is so stupid. And very sad that we are all living that stupid life. ಯಾರಿಗೋ ತೋರಿಕೆಗೆ ನಮ್ಮ ಮನೆ ನಾವು ಪೇಂಟ್ ಮಾಡ್ತೀವಿ, ಯಾರಿಗೋ ತೋರಿಕೆಗೆ ನಮ್ಮ ಮನೆಯಲ್ಲಿರೋ ಸಾಮಾನುಗಳು ತರ್ತೀವಿ. ಸೊ ನಾನು ಹೇಳೋದು, ಈ ಸಣ್ಣ ಡೆಲಿಕೇಟ್ ಆಗಿರೋ ಮ್ಯಾರೇಜನ್ನ ನಾವು ಅದನ್ನ ನೀಟಾಗಿ ನೋಡ್ಕೋಬೇಕು ಅಂದ್ರೆ ಎವ್ರಿ ಡೇ ಶುಡ್ ಬಿ ಅ ಹನಿಮೂನ್. ಯು ಕಾಂಟ್ ಹ್ಯಾವ್ ಅ ಹನಿಮೂನ್ ಟೈಮ್ ಫಾರ್ ಜಸ್ಟ್ ಅಬೌಟ್ 6 months. ಹನಿಮೂನ್ ಪೀರಿಯಡ್ ಇಟ್ಸ್ ಆಲ್ ಯುವರ್ ಲೈಫ್ ಟೈಮ್. ಲೈಫ್ ಟೈಮ್ ನಾವು ಆ ವ್ಯಕ್ತಿಗೆ, ಯಾರಿಗೆ ನಾವು ಸುತ್ತೋವಾಗ ಯಾರಿಗೆ ನಾವು ಪ್ರಾಮಿಸ್ ಮಾಡ್ತಾ ಇರ್ತೀವಿ, ಒಂದೊಂದು ಸುತ್ತಲ್ಲೂ ನಾನು ಈ ಥರ ಇರ್ತೀನಿ ನಿನ್ನ ಜೊತೆ, ಅದನ್ನು ಕೂಡ ನಾವು ಕರೆಕ್ಟಾಗಿ ಎಕ್ಸ್ಪ್ಲೇನೂ ಮಾಡಿರೋದಿಲ್ಲ, ಅದು ನಮ್ಮ ತಲೆಗೂ ಹೋಗಿರೋದಿಲ್ಲ. ಸೊ ನಾವು ಅದನ್ನು ಪಾಲನೆ ಮಾಡಲ್ಲ. ಅದನ್ನು ಪಾಲನೆ ಮಾಡಬೇಕು. ನಾನು ನಿನಗೆ ಯಾವತ್ತೂ ರಕ್ಷಣೆ ಕೊಡ್ತೀನಿ ಅನ್ನೋನು ಹೊಡಿಬಾರ್ದು, ಕೈ ಎಷ್ಟೇ ಕೋಪ ಬಂದರೂ ಎತ್ತಬಾರ್ದು. ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿ ನಿನ್ನನ್ನು ಕರ್ಕೊಂಡ್ಬಂದಿರೋದು, ನಾನು ಯಾರ್ದೋ ಮನೆಯಿಂದ ನಿನ್ನನ್ನು ಕರ್ಕೊಂಡ್ಬಂದಿರೋದು. ನನಗೆ ಆ ರೆಸ್ಪೆಕ್ಟ್ ನಿನ್ ಮೇಲೆ ಯಾವಾಗ್ಲೂ ಇರ್ಬೇಕು. ಆ ರೆಸ್ಪೆಕ್ಟ್ ಇದ್ದಿದ್ದ ಮನೆಗಳು ಯಾವತ್ತೂ ಚೆನ್ನಾಗಿರುತ್ತೆ, ಸುಂದರವಾಗಿ ನಡೆಯುತ್ತೆ. ಯಾಕೆಂದ್ರೆ ಹೆಣ್ಮಗಳು ಯಾವ ಮನೆಯಲ್ಲಿ ನಗ್ನಗ್ತಾ ಇರ್ತಾಳೆ ಆ ಮನೆ ಸ್ವರ್ಗ. ನಮ್ಮ ತಂದೆ ಯಾವಾಗ್ಲೂ ಹೇಳ್ತಿದ್ರು,
ಮಗಳಿಗೆ ಖುಷಿಯಾಗಿರುವಂಥ ಮನೆ ಯಾವತ್ತೂ ಸ್ವರ್ಗ. ಯಾವ ಮನೆಯಲ್ಲಿ ಹೆಣ್ಮಗಳು ಯಾವಾಗಲೂ ಅಳ್ತಾ ಇರ್ತಾಳೆ ಅದು ದೊಡ್ಡ ನರಕ ಅಂತ. ಹೌದು ಹೌದು. ಸೊ ಆ ಒಂದು ಯಾಕೆಂದ್ರೆ ನೀವು ಎಲ್ಲಿಂದ ನಾವು ಕರ್ಕೊಂಬಂದಿರ್ತೀರ ಆ ಮಗಳನ್ನ, ಅವಳಗ್ ಶೋಷಣೆ ಮಾಡೋದು ಎಲ್ಲದಕ್ಕಿಂತ ದೊಡ್ಡ ಅಪರಾಧ. ಒಂದು ಕಡೆ ಶೋಷಣೆಯಿಂದ ಡಿವೋರ್ಸ್ ಕೇಸ್ ಜಾಸ್ತಿ ಆಗ್ತಿದ್ರೆ, ಇನ್ನೊಂದು ಕಡೆ ಅಡ್ಜಸ್ಟ್ಮೆಂಟ್, ಈಗೋ ಸಮಸ್ಯೆ, ಸಣ್ಣ ಪುಟ್ಟ ನಿದ್ದೆ ಮಾಡ್ತಾ ಇಬ್ರಲ್ಲೊಬ್ರು ಗೊರಕೆ ಹೊಡಿತಾರೆ ಅಂತಂದ್ರೆ ಡಿವೋರ್ಸ್, ಗಂಡ ಕುರ್ಕುರೆ ತಂದ್ಕೊಟ್ಟಿಲ್ಲ ಅಂದ್ರೆ ಡಿವೋರ್ಸ್, ಗಂಡ ಮೊಬೈಲ್ ಸೈಲೆಂಟ್ ಇಡ್ಲಿಲ್ಲ ಅಂತ ಡಿವೋರ್ಸ್. ಈ ರೀತಿ ಯಾಕೆ ಡಿವೋರ್ಸ್ ಇಷ್ಟ್ರ ಮಟ್ಟಿಗೆ ಈ ಸಮಾಜ ಯಾಕೆ ಆ ಕಡೆ ಹೋಗ್ತಾ ಇದೆ? ನಂದು ಈಗೋ ಇನ್ಫ್ಲೇಟ್ ಆಗೋಗಿದೆ. ಇನ್ನೊಂದು, ನನಗೆ ಸ್ವಂತವಾಗಿ ನನಗೆ ಬದುಕಕ್ಕಾಗತ್ತೆ ಅನ್ನೋ ಒಂದು ಭರವಸೆ ಇದೆ. ಹೌದು ಹೌದು. ಹೆಣ್ಮಗಳಿಗೆ ಒಂದು ಭರವಸೆ ಇದೆ, ನಾನು ಸ್ವಂತವಾಗಿ ಬದುಕಕ್ಕಾಗತ್ತೆ. ಹೌದು. ನಾನು ಹೇಳ್ತೀನಿ ಆವಾಗ ಮದುವೆ ಮಾಡ್ಕೋಬೇಡ. ನಿನಗೆ ಸ್ವಂತವಾಗಿ ನಿನಗೆ ಸ್ವಂತವಾಗಿ ಇಂಡಿಪೆಂಡೆಂಟ್ ಆಗಿ ಯಾವುದೇ ಕಾರಣಕ್ಕೂ ನಾನು ನನ್ನ ಆರಾಮಾಗಿ ನನ್ನ ಒಂದು ಇದ್ರಲ್ಲಿ ನಾನು ಬದುಕ್ತೀನಿ ಅಂದ್ರೆ ಸ್ಟುಡಿಯೋ ಅಪಾರ್ಟ್ಮೆಂಟ್ ಕೊಟ್ಕೋ, ಅದ್ರಲ್ಲಿ EMI ಕಟ್ಕೋ, ಒಂದು ನಾಯಿ ಸಾಕೋ, ಖುಷಿಯಾಗಿರು. ಬೆಕ್ ಸಾಕೋ, ಖುಷಿಯಾಗಿರು. ಪ್ಲಾಂಟ್ ಬೆಳೆಸು, ಖುಷಿಯಾಗಿರು. ಯಾರು ಬೇಡ ಅನ್ನಲ್ಲ. ಬಟ್ ಮದುವೆ ಮಾಡ್ಕೊಂಡ್ರೆ ಅಡ್ಜಸ್ಟ್ಮೆಂಟ್ ಈಸ್ ದಿ ವರ್ಡ್. ಯು ಹ್ಯಾವ್ ಟು ಅಡ್ಜಸ್ಟ್. ನೀನು ಯಾವುದೇ ಕಾರಣಕ್ಕೆ ಮದುವೆ ಆಗು, ನೀನು ಪೇರೆಂಟ್ಸ್ ಪ್ರೆಷರಿಂದ ಮದುವೆ ಆಗು, ನಿಂದೇ ಸ್ವಂತ ಒಂದು ಆಯ್ಕೆಯಿಂದ ಮದುವೆ ಆಗು, ಅಡ್ಜಸ್ಟ್ಮೆಂಟ್ ಈಸ್ ದಿ ಮಸ್ಟ್. ಬಿಕಾಸ್ ಒಂದೇ ಥರ ಇಬ್ಬರು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿನೇ ಬೇರೆ ಒಂದು ಸಂಸ್ಕಾರದಿಂದ ಬಂದಿಯ, ನೀನೇ ಒಂದು ಬೇರೆ ಸಂಸ್ಕಾರದಿಂದ ಬಂದಿಯ, ನಿನ್ನ ಒಂದು ಅಪ್ಬ್ರಿಂಗಿಂಗೇ ಬೇರೆ ಇದೆ, ಅಪ್ಬ್ರಿಂಗಿಂಗೇ ಬೇರೆ ಇದೆ. ಅವ್ನು ಟವಲ್ ಖಂಡಿತ ಅಲ್ಲಿ ಬಿಸಾಕ್ತಾನೆ, ನೀನು 10 ಸತಿ ಎತ್ತಿಡು ಅವ್ನು ಬಿಸಾಕ್ತಾನೆ. ಸೊ ನಿನ್ನ ಇದನ್ನ ನೀನು ಹೆಂಗೆ ಎತ್ತಿಟ್ಕೋತೀಯ ಅದನ್ನ ನೀನು ನೋಡ್ಬೋದು ಹೊರತು ಅವನನ್ನ ಚೇಂಜ್ ಮಾಡ್ತೀನಿ ಅಂದ್ರೆ ನೀನು ಅವನ ತಾಯಿ ಆಗಕ್ಕೆ ಶುರು ಆಗ್ತೀಯ. ನೀನು ಅವನ ತಾಯಿ ಆದ್ಮೇಲೆ ನೀನು ಅವನ ಹೆಂಡತಿ ಆಗಕ್ಕೆ ಸಾಧ್ಯ ಇಲ್ಲ. ಐದರ್ ಯು ಕ್ಯಾನ್ ಬಿ ಹಿಸ್ ಮದರ್ ಆರ್ ಯು ಕ್ಯಾನ್ ಬಿ ಹಿಸ್ ವೈಫ್. ಬಿ ಹಿಸ್ ವೈಫ್. ಇಗ್ನೋರ್ ಆಲ್ ದೀಸ್ ಸ್ಟುಪಿಡ್ ಥಿಂಗ್ಸ್. ಅವ್ನು ಮಾಡ್ಲಿಲ್ಲ ಬಿಸಾಕು, ಅದಕ್ಕೇನಂತೆ. ಹೌದು, ಯಾರನ್ನೂ ಮೆಚ್ಚೋ ಅವಶ್ಯಕತೆ ಇಲ್ಲ. ಅಲ್ಲ, ನಾನು ಹೇಳೋದು ನಮ್ಮ ಮನೇನ ನೀನು 5 ಸ್ಟಾರ್ ಹೋಟೆಲ್ ಹಂಗೆ ಇಟ್ಕೊಳ್ಳೋ ನೆಸೆಸಿಟಿ ಏನಿದೆ? ಇಲ್ಲ, ಖಂಡಿತ ಇಲ್ಲ. ಮನೆ ಹಂಗಿರ್ಬೇಕು. 5 ಸ್ಟಾರ್ ಹೋಟೆಲ್ ಹಂಗಿರ್ಬೇಕು. ಯು ಶುಡ್ ನಾಟ್ ಟ್ರೈ ಟು ಇಮಿಟೇಟ್ ಎವ್ರಿಥಿಂಗ್ ವಿಚ್ ಈಸ್ ಎಕ್ಸಿಸ್ಟೆಂಟ್ ಇನ್ ದ ವರ್ಲ್ಡ್ ಬಿಕಾಸ್ ಇಟ್ಸ್ ನಾಟ್ ಪಾಸಿಬಲ್. ಅಂಡ್ ಮಾಡಕ್ ಸಾಧ್ಯನ ಖಂಡಿತ ಮಾಡಿ, ಇಬ್ರಿಗೂ ಅದೇ ಖುಷಿನ ಮಾಡಿ. ಇವಾಗ ಗಂಡ ಹೆಂಡತಿಲಿ ಇಬ್ರು ಅದೇ ಇಂಟ್ರೆಸ್ಟ್ ಇದೆ, ನಾನು ಅಡುಗೆನೂ ಮಾಡ್ತೀನಿ, ಮನೆನೂ ಕ್ಲೀನ್ ಇಡ್ತೀನಿ. ಇಫ್ ದಟ್ ಈಸ್ ದ ಮೋಟೋ, ಡೂ ಇಟ್. ಬಟ್ ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್ ಟು ಡೂ ಇಟ್ ಬಿಕಾಸ್ ದಟ್ ವಿಲ್ ಬಿಕಮ್ ಅ ಸ್ಟ್ರೆಸ್. That will become the reason to fight. That will become the reason to divorce. Yes, ma'am. ಹೌದು. ಸೊ ನಾನು ಹೇಳೋದು ಯಾವ್ದನ್ನ ಹುಟ್ಟು ಗುಣ ಇರುತ್ತಲ್ಲ ಸುಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ನಮ್ ಗಾದೆ ಮಾತು ಯಾವತ್ತೂ ಸುಳ್ಳಾಗಲ್ಲ. ಸೊ ಹುಟ್ಟು ಗುಣ ಇರುತ್ತೆ ಆ ಹುಡುಗನ್ಗೆ, ಅದನ್ನ ನೀನ್ ಕರೆಕ್ಟ್ ಮಾಡಕ್ ಹೋಯ್ತು ಅಂದ್ರೆ ನೀನು ಯು ಆರ್ ಸಫರಿಂಗ್ ಆಲ್ ಲೈಫ್. ಐ ಆಲ್ವೇಸ್ ಟೆಲ್ ಲೀವ್ ದೆಮ್ ಆಸ್ ದೇ ಆರ್. ನೀನ್ ತಲೆನಲ್ಲಿ ಕ್ಲೀನ್ ಇದ್ರೆ ನೀನ್ ಮಾಡ್ಕೋ ಕ್ಲೀನ್. ಅಂಡ್ ಅದು OCD ಅಲ್ಲ. OCD ಒಂದು ಪೇಷಂಟ್ ನೀವು ನೋಡಿದ್ರೆ ದಯವಿಟ್ಟು ನಿಮ್ಮನ್ನ ನೀವು OCD ಅನ್ಕೋಬೇಡಿ. ನಾನು ಬೇಕಾದ್ರೆ ನಿಮ್ಗೆ ಒಂದು OCD ಪೇಷಂಟ್ ಅಂತ ತೋರಿಸ್ತೀನಿ. ಅವ್ರು ಯಾವ ಲೆವೆಲ್ಗೆ ಕಷ್ಟಪಡ್ತಿರ್ತಾರೆ ನೋಡಿದ್ಮೇಲೆ ನೀವು ಲೈಫಲ್ಲಿ OCD ಅಂತ ಹೇಳಲ್ಲ, ಡಿಪ್ರೆಷನ್ ಅಂತ ಹೇಳಲ್ಲ. ಇವೆಲ್ಲ ತುಂಬಾ ಸ್ಟ್ರಾಂಗ್ ವರ್ಡ್ಸ್ ವಿಚ್ ಆರ್ ಮೆಂಟಲ್ ಹೆಲ್ತ್ ವರ್ಡ್ಸ್. ಅದನ್ನ ದಯವಿಟ್ಟು ಸಹಜವಾಗಿ ಸೊಸೈಟಿನಲ್ಲಿ ಉಪಯೋಗಿಸೋದನ್ನ ಬಿಟ್ಬಿಡಿ. ಬಿಕಾಸ್ ನೀವು ಡಿಪ್ರೆಷನ್ ಅಂತ ನೀವು ಅನ್ಕೊಂಡ್ರೆ ನೀವು ಅದನ್ನ ಓದ್ತೀರಾ ಗೂಗಲಲ್ಲಿ, ಅಂಡ್ ಆ ಲೆವೆಲ್ಗೆ ನಿಮಗೆ ಕಷ್ಟ ಆಗ್ತಿದೆ ಅಂತ ನೀವು ಅನ್ಕೊಂಡ್ಬಿಡ್ತೀರಾ. ಸೊ ಸ್ಯಾಡ್ನೆಸ್ ಇದ್ರೆ ಸ್ಯಾಡ್ನೆಸ್ ಇದೆ ಅನ್ನಿ, ಲೋನ್ಲಿನೆಸ್ ಇದ್ರೆ ಲೋನ್ಲಿನೆಸ್ ಇದೆ ಅನ್ನಿ. ಡೋಂಟ್ ರಿಲೇಟ್ ಎವ್ರಿಥಿಂಗ್ ಟು ಡಿಪ್ರೆಷನ್. ಸೊ ಈ ವರ್ಡ್ಸು ನಮ್ಮ ಇವಾಗ ನಾನು ಒಂದು ಕಲ್ತ್ಕೊಂಡೆ, ಒಬ್ರು ಡಾಕ್ಟರ್ ಹತ್ರ ಹೋದಾಗ ಅವರಂದ್ರು ನನ್ನ ಹತ್ರ ನನಗೆ ಅಸ್ತಮಾ ಇದೆ, ನಂಗೆ ತುಂಬಾ ಕಷ್ಟ ಆಗುತ್ತೆ ಹೇಳ್ತಾ ಇರ್ತಿದ್ದೆ. ಸೊ ಅವರಂದ್ರು ಓನರ್ಶಿಪ್ ಯಾಕೆ ತಗೋತಾ ಇದ್ದೆ ಆಸ್ತಮಾಗೆ? ಅವ್ರು ಹೇಳ್ತಾರೆ ಒಂದ್ಸತಿ ಆಸ್ತಮಾ ಬರುತ್ತೆ ಅವಾಗ ನಂಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳು, ಬಟ್ ಆಸ್ತಮಾ ನನ್ನಲ್ಲೇ ಇದೆ ಅಂತ ಹೇಳ್ಬೇಡ, ಬಿಕಾಸ್ ಅದ್ ಮನೆಗೆ ಬಂದು ಕೂತ್ಕೊಂಡ್ಬಿಡುತ್ತೆ. ಸೊ ನಾವ್ ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀವಿ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೌ ದಟ್ ಐ ಡೋಂಟ್ ಟೆಲ್ ಇಟ್, ಐ ಡೋಂಟ್ ಹ್ಯಾವ್ ಇಟ್ ಮಚ್. ಸೊ ಅ ಲಾಟ್ ಈಸ್ ದ ವೇ ಯು ಅಕ್ಸೆಪ್ಟ್ ಯುವರ್ ಲೈಫ್. ಅಂಡ್ ಸಹಜವಾಗಿ ನಾವು ಯಾವ ತರ ಬದುಕ್ತಾ ಇದ್ದೀವಿ ಅದು ಸತ್ಯ. ಅಂಡ್ ಅದನ್ನು ನಾವು ಖಂಡಿತ ಆ್ಯಸ್ ಇಟ್ ಈಸ್ ತಗೊಂಡು ರೆಸ್ಪೆಕ್ಟ್ ಕೊಡೋಣ ಅದಕ್ಕೆ. ಲೆಟ್ ಅಸ್ ನಾಟ್ ಟ್ರೈ ಟು ಡೂ ಸಮಥಿಂಗ್ ವಿಚ್ ವಿ ಆರ್ ನಾಟ್. ನಾವು ಫ್ಯಾಂಟಸಿನಲ್ಲಿ ಬದುಕೋದು ಬೇಡ, ಅಸಂಪ್ಷನಲ್ಲಿ ಬದುಕೋದು ಬೇಡ. ಇವಾಗ ನಾವು ಇನ್ನೂ ಒಂದು ನಾನು ನೋಡಿದ್ದೀನಿ ಡಿವೋರ್ಸ್ಗೆ ಕಾರಣ.
ನಾನು ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ ನನ್ನ ಗಂಡ ಹಿಂಗೆ, ಅವ್ನು ಹಿಂಗೆ, ಅವ್ನು ಈ ಥರ ಆ ಥರ. ಅವ್ನು ಹಂಗೆ ಇರೋದಿಲ್ಲ. ಸೊ ನಿಂಗೆ ಡಿಸಪಾಯಿಂಟ್ಮೆಂಟ್ ಶುರು. ಹೌದು. ಸೊ ಅಸ್ಯೂಮ್ ಮಾಡಬೇಡ, ಹೆಂಗೆ ಅವನಿದ್ದಾನೆ ಹಂಗೆ ಅಕ್ಸೆಪ್ಟ್ ಮಾಡು. ದಿಸ್ ಇಸ್ ಹೌ ಹಿ ಇಸ್. ಆಲ್ಮೋಸ್ಟ್ ತುಂಬಾ ಜನರಿಗೆ ಎಕ್ಸ್ಪೆಕ್ಟೇಷನ್ಸ್ ಇಂದಲೇ ಸಮಸ್ಯೆ. ಹೌದು ಹೌದು. ಅಸಂಪ್ಷನ್ಸ್ ಸತ್ಯ ಮಾಡ್ಕೊಂಡು ಬದುಕ್ತಾರೆ. ಹೌದು ಹೌದು. ನೀನು ಸತ್ಯದಲ್ಲಿ ಬದುಕ್ತಿಲ್ಲ, ಬೇರೆಯವ್ರಿಗೂ ಸತ್ಯದಲ್ಲಿ ಬದುಕಕ್ಕೆ ಬಿಡ್ತಾ ಇಲ್ಲ. ಹೌದು. ಸೊ ಅದು ಇಟ್ಸ್ ಅ ವೆರಿ ಟಫ್ ಥಿಂಗ್. ಎಸ್ ಮ್ಯಾಮ್. ನಂದಿದೊಂದು ಲಾಸ್ಟ್ ಕ್ವೆಶನ್. ಆಂಗ್ಸೈಟಿ ಹಾಗಾದ್ರೆ ಇಡೀ ಪ್ರಪಂಚವೇ ಆಂಗ್ಸೈಟಿ ಹಿಂದೆ ಇದೆಯಾ, ಅಥವಾ ಆಂಗ್ಸೈಟಿ ಇಡೀ ಪ್ರಪಂಚಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ ಅಂತ? ಯಾರು ಕೇಳಿದ್ರು ನನಗೆ ಆಂಗ್ಸೈಟಿ, ಅಯ್ಯೋ ನನಗೆ ಆಂಗ್ಸೈಟಿ ಅನ್ನೋ, ಅಂದ್ರೆ ಅವರೇ ಆಂಗ್ಸೈಟಿಗೆ ತಳ್ತಾ ಇದ್ದಾರೆ ಅಂತ. ಸಿ ಆಂಕ್ಷಿಯಸ್ನೆಸ್ ಎಲ್ಲರನ್ನಲ್ಲೂ ಒಂದ್ ಸ್ವಲ್ಪ ಇರಲೇಬೇಕು. ಇವಾಗ ನಾನು ಒಂಚೂರು ಆಂಕ್ಷಿಯಸ್ ಆಗಿದ್ದಾಗಲೇ ನಾನು ಹೋಗಿ ನನ್ನ ಕೆಲಸಗಳನ್ನ ನಾನು ಸರಿಯಾಗಿ ಮಾಡ್ಕೊಂಡು ಅದನ್ನ ಎಕ್ಸೆಸ್ ಆಗಿ ನಾನು ಮಾಡ್ಕೊಳ್ಬೇಕು ಅಂದ್ರೆ ಅದನ್ನ ರಿಪಿಟೇಷನ್ ಅಲ್ಲಿ ಹೇಳ್ತಾ ಇರ್ತೀನಿ. ನಾನು ಏನ್ ರಿಪಿಟೇಷನ್ ಆಗಿ ಹೇಳ್ತಾ ಇರ್ತೀನಿ, ನನ್ನ ಮೈಂಡ್ ಅದನ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಮಕ್ಕಳನ್ನ ನಾವಿದ್ದಾಗ ವರ್ಡ್ಸ್ನ ಒಂದು 20 ಸತಿ 30 ಸತಿ ಹೇಳ್ಸೋರು. ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಸ್ಪೆಲ್ಲಿಂಗ್ಸ್ ನಮ್ಗೆ ಈ ಕಷ್ಟವಾದ ಸ್ಪೆಲ್ಲಿಂಗ್ಸ್ ಎಲ್ಲ ಹೇಳ್ತಾ ಇದ್ರೆ ನಮ್ಗೆ ಬಂದಟಾಗೋದು. ಸೊ ಈ ರಿಪಿಟೇಷನ್ ಆಫ್ ಎನಿಥಿಂಗ್ ಇಟ್ ಗೆಟ್ಸ್ ಇನ್ ಟು ಯುವರ್ ಹೆಡ್ ಅಂತ ನಮ್ಗೆ ಗೊತ್ತಾಗ್ಬೇಕು. ರೈಟ್? ಇಟ್ಸ್ ಸಮ್ ಸಿಂಪಲ್ ಥಿಂಗ್. ನಾವು ಕಿಂಡರ್ ಗಾರ್ಡನ್ ಅಲ್ಲಿ ಕಲ್ತಿರೋದು. ಸೊ ಎನಿಥಿಂಗ್ ಇನ್ ರಿಪೀಟ್. ನಾವು ಟೇಬಲ್ಸ್ ನಾವು ಯಾಕೆ ರಿಪೀಟ್ ಮಾಡ್ತಿದ್ವಿ? ಬಿಕಾಸ್ ಅದು ತಲೆಯಲ್ಲಿ ನಮ್ಗೆ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ. ಇವಾಗ 12 ಟೇಬಲ್ ಹೇಳೋದ್ರೆ ನಾವು ಆರಾಮಾಗಿ 12 ಹೇಳ್ತೀವಿ. ಯಾಕಂದ್ರೆ ನಮ್ಗೆ ಆವಾಗ ಚಿಕ್ಕ ಮಗುವಿಂದ ಕಲ್ಸಿದ್ದಾರೆ. ಅಂದ್ರೆ ಎಷ್ಟು ಸತಿ ರಿಪೀಟ್ ಮಾಡಿಸಿದ್ದಾರೆ ಅಂದ್ರೆ ನಮ್ಗೆ ಲೈಫಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಇವಾಗ ನಾವು ಈ ತರ ಪದಗಳಂತ ನಾವು ಅದನ್ನ ನಮ್ಮ ತಲೆಯಲ್ಲಿ ಹಾಕೋತಾ ಇದ್ದೀವಿ. ಓ ನನಗೆ ಭಯ ಇದೆ, ಓ ನನಗೆ ಆಂಗ್ಸೈಟಿ ಇದೆ, ಓ ಐ ಆಮ್ ಸೋ ಸ್ಕೇರ್ಡ್. ಯಾ, ನಾಳೆ ನಿನ್ಗೆ ಎಲ್ಲದಕ್ಕೂ ಹೆದರ್ಕೊಳ್ಳೋಕೆ ಶುರು ಮಾಡಿ. ಸೊ ಐ ಆಮ್ ನಾಟ್ ಸ್ಕೇರ್ಡ್, ಐ ಆಮ್ ದ ಫಿಯರ್ಲೆಸ್ ಪರ್ಸನ್ ಅಂತ ಹೇಳ್ಕೊಳ್ಳೋಕೆ ಶುರು ಮಾಡು. ಯು ವಿಲ್ ಬಿಕಮ್ ಎಕ್ಸ್ಟ್ರೀಮ್ಲಿ ಫಿಯರ್ಲೆಸ್. ಎಲ್ಲೋ ಒಂದು ಕಡೆ ಮ್ಯಾಮ್ ನನ್ಗನ್ಸೋದು ಆಂಗ್ಸೈಟಿ ವಿಚಾರಕ್ಕೆ, ಆಫೀಸ್ಗೆ ಲೇಟಾಗಿ ಹೋದ್ರೆ ಬಾಸ್ ಬೈದ್ ಬಿಡ್ತಾರೆ, ಇಲ್ಲ ಕೆಲಸದಿಂದನೇ ತೆಗೆದು ಬಿಡ್ತಾರೆ, ಆ ಭಯ. ಮನೆಗೆ ಬರೋದು ಲೇಟ್ ಆದ್ರೆ ಹೆಂಡತಿ ಬೈತಾಳೇನೋ, ಆ ಭಯ. ಮಕ್ಕಳು ಹೊರಗಡೆ ಆಟ ಆಡಕ್ ಹೋದ್ರೆ ಎಲ್ಲಿ ಅಪ್ಪ ಅಮ್ಮ ಬೈತಾರೇನೋ, ಆ ಭಯ. ಅಂದ್ರೆ ಇಡೀ ಪ್ರಪಂಚವೇ ಯಾರೋ ಒಬ್ರು ನಮ್ಗೇನೋ ಬೈತಾರೆ, ಯಾರೋ ಒಬ್ರು ನಮ್ಗೇನೋ ಮಾಡ್ಬಿಡ್ತಾರೆ, ನಾವ್ ಇದನ್ನ ಮಾಡಿದ್ರೆ ಹಾಗಾಗತ್ತಾ, ಇದನ್ನ ಮಾಡಿದ್ರೆ ಹೀಗಾಗತ್ತಾ ಅನ್ನೋ ಭಯದಲ್ಲೇ ಬದುಕ್ತಾ ಇದೀವಿ. ಅಂದ್ರೆ ಸ್ವಾತಂತ್ರ್ಯ ಅನ್ನೋದು ಯಾವುದು ಮ್ಯಾಮ್? ಸ್ವತಂತ್ರ ನಮ್ಮ ದೇಶದಲ್ಲಿ ಇಲ್ವೇ ಇಲ್ಲ. ಈ ಸ್ವತಂತ್ರ ನಾವು ಅನ್ಕೊಂಡಿದೀವಿ, ನಮ್ಮ ದೇಶ ಒಂದು ಸ್ವತಂತ್ರ ಆಯ್ತು ಬಿಟ್ರೆ ವ್ಯಕ್ತಿಗಳ ಸ್ವತಂತ್ರ ಇಲ್ವೇ ಇಲ್ಲ. ವ್ಯಕ್ತಿಗಳು ಯಾವಾಗ ಸ್ವತಂತ್ರ ಆಗ್ತೀವಿ ನಾವು ಅಂದ್ರೆ, ಯಾವಾಗ ನಾವು ಭಯವೇ ಇಲ್ಲದೆ ನಾವು ಬದುಕ್ತೀವಿ, ಆವತ್ತೇ ನಾವು ಸ್ವತಂತ್ರ. ಓಕೆ, ಅದನ್ನ ನಾವು ಯಾವತ್ತು ಕ್ರ್ಯಾಕೆ ಮಾಡಿಲ್ಲ ನಾವು ಅದನ್ನ. ಏನೋ ಒಂಚೂರು ಆರೋಗ್ಯ ಕೆಟ್ಟೋಯ್ತು, ಭಯ ಪಟ್ಕೊಂಡು ಓಡೋಗ್ತೀವಿ. ಇನ್ನೇನೋ ಆಗೋಯ್ತು, ಭಯ ಪಟ್ಟು ಓಡೋಗ್ತೀವಿ. ಸೊ ಎಲ್ಲದಕ್ಕೂ ಭಯ ಪಡ್ತೀವಿ. ರೇಪ್ ಆಗೋಗುತ್ತೆ ಅಂತ ಭಯ ಪಡ್ತಾರೆ, ಇನ್ನೊಂದು ಆಗೋಗುತ್ತೆ ಅಂತ. ಆ ಭಯದಿಂದನೇ ಅದು ಆಗೋಗುತ್ತೆ. ಆ ಥರ ಒಂದು ಸ್ಥಿತಿ ನಾವು ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ ನಮ್ಗೆ. ಸೊ ಆ ಇದನ್ನ ಲೈಕ್ ಫಾರ್ ಎಕ್ಸಾಂಪಲ್, ನೀನು ಇವಾಗ ಇದು ಫಾರೆಸ್ಟಲ್ಲಿ ಓಡಾಡ್ತಿದ್ಯಾ, ಸಡನ್ನಾಗಿ ಒಂದು ಸಿಂಹ ಬಂತು, ನೀನು ನೋಡಿದೆ ಸಿಂಹ ನೀನು ನೋಡ್ತು ಅಷ್ಟೇ. ನೀನು ಆಮೇಲೆ ತಲೆ ತೆಗೆಸ್ಬಿಟ್ಟು ನೀನು ಪಾಡಿಗೆ ನೀನು ಹೋಗ್ತಾ ಇದೆಯಾ, ಅದು ಹೊಟ್ಟೋಗುತ್ತೆ. ಅದಕ್ಕೆ ಹೊಟ್ಟೆ ತುಂಬಿದ್ರೆ ಅದು ಪಾಡಿಗೆ ಅದು ಹೊಟ್ಟೋಗುತ್ತೆ, ನೀನು ಹೊಟ್ಟೋಗ್ತೀಯ. ಬಟ್ ನೀನು ಭಯ ತೋರಿಸಿದಾಗ ಅದಕ್ಕೂ ಭಯ ಆಗುತ್ತೆ. ಅದಕ್ಕೆ ಭಯ ಆದಾಗ ಅದೇನು ಅನ್ಕೊಳ್ಳುತ್ತೆ, ಓ ಇವ್ನು ನನಗಿಂತ ಸ್ವಲ್ಪ ನನ್ನ ಮೇಲೆ ಅದು ಅಟ್ಯಾಕ್ ಮಾಡಬಹುದು, ಫಸ್ಟ್ ಇವನನ್ನ ನಾನು ಅಟ್ಯಾಕ್ ಮಾಡಿ ಇವನನ್ನ ಕೆಳಗೆ ಬೀಳಿಸ್ಬಿಡೋಣ. ಸೊ ದ್ಯಾಟ್ ಈಸ್ ದ ಸ್ಟ್ರಾಟಜಿ. ನನ್ನ ಎನರ್ಜಿನಲ್ಲಿ ಏನೋ ಒಂದು ಅವಾಗ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ಗಿವ್ಸ್ ದ ಅದರ್ ಪರ್ಸನ್ ಅ ಸಿಗ್ನಲ್ ದಟ್ ಐ ಕ್ಯಾನ್ ಡೂ ದಿಸ್. ಫಾರ್ ಎಕ್ಸಾಂಪಲ್, ನಾನು ಯಾವಾಗಲೂ ಹೆಣ್ಮಕ್ಳಿಗೆ ಹೇಳ್ತೀನಿ, ನೀವು ಯಾವುದೋ ಕಂಡಕ್ಟರ್ ನೋಡಿನೂ ಏನಂತಾರೆ ಬ್ಲಶ್ ಆಗ್ತೀರ, ಇನ್ಯಾರನ್ನೋ ನೋಡಿ ಬ್ಲಶ್ ಆಗ್ತೀರ. ಬ್ಲಶ್ ಆಗೋ ಸೈನ್ನ ಗಂಡು ಮಕ್ಕಳು ಈಸಿಯಾಗಿ ಅರ್ಥ ಮಾಡ್ಕೋತಾರೆ. ಸೊ ದೇ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಯು ಆರ್ ಗಿವಿಂಗ್ ಅನ್ ಇನ್ವೈಟ್. ಡೋಂಟ್ ಬ್ಲಶ್. ವಾಟ್ ಈಸ್ ದೇರ್ ಟು ಬ್ಲಶ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ? ಯಾರಂದ್ರೆ ಎಲ್ಲರಿಗೂ ನೀವು ಬ್ಲಶ್ ಮಾಡ್ತಿದ್ರೆ, ಆ ಸಿಗ್ನಿಫಿಕೆಂಟ್ ಪರ್ಸನ್ಗೆ ನೀವು ಬ್ಲಶ್ ಮಾಡಿದಾಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸನೇ ಇರಲ್ಲ. ಸೊ ಯಾವ ಎಕ್ಸ್ಪ್ರೆಷನ್ ಯಾವಾಗ ಕೊಡಬೇಕು ಆವಾಗ ಕೊಟ್ಟಾಗ ಮಾತ್ರನೇ ಅದಕ್ಕೆ ವ್ಯಾಲ್ಯೂ ಇರೋದು. ಸೊ ಇವನ್ ಫಾರ್ ದಟ್ ಮ್ಯಾಟರ್ ನಾನು ಆಂಗರು ಹೇಳ್ತೀನಿ, ಆಂಗರ್ ಎಲ್ಲಿ ಉಪಯೋಗಿಸ್ಕೋಬೇಕು ಅಲ್ಲಿ ಉಪಯೋಗಿಸ್ಕೊಂಡ್ರೆ ಅದ್ರಲ್ಲಿ ಒಂದು ಫಲ ಇರುತ್ತೆ. ಅದನ್ನ ಎಲ್ಲೆಲ್ಲೋ ಉಪಯೋಗಿಸಿದ್ರೆ ಅದರಿಂದ ನಮಗೆ ನಾಶನೇ ಆಗೋದು, ನಾವು ಬಿಟ್ರೆ ಇನ್ನೇನು ಆಗೋದು. ಸೊ ಲೈಕ್ ದ ಸೇಮ್ ವೇ, ಗೋಯಿಂಗ್ ಟು ದ ಆಫೀಸ್ ಇನ್ ಟೈಮ್ ಇಸ್ ಮೈ ಡ್ಯೂಟಿ. ಬಟ್ ಇಫ್ ಐ ಹ್ಯಾವ್ ನೈಸ್ಲಿ ಡ್ರಂಕ್ ಪ್ರೀವಿಯಸ್ ನೈಟ್ and I am unable to do it, then yes, I will be anxious. Yes, I will be stressful. So have a good life, have a clean life. ಏನೇ ಮಾಡಿದ್ರು ಓವರ್ ಮಾಡಕ್ಕೆ ಹೋಗಬೇಡಿ. ಜಸ್ಟ್ ಬಿಕಾಸ್ ನಿಮ್ಮ ಪಾಕೆಟ್ ಅಷ್ಟೊಂದು ದುಡ್ಡಿದೆ ಅಂದ್ಬಿಟ್ಟು ಕಂಠ ಬರ್ತದೆ
ಕುಡಿದು ಎಲ್ಲ ಕಡೆ ವಾಂತಿ ಮಾಡ್ಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ಡೂ ಆಲ್ ದ್ಯಾಟ್. ಎಸ್, ಹೌದು. ನೀನ್ ದಾರುನೇ ತಗೊಳ್ಳೋ ವ್ಯಕ್ತಿ ಆದ್ರೂ ಒಂದ್ ಪೆಗ್ ತಗೊಂಡು ಬಿ ಹ್ಯಾಪಿ. ಲಿಮಿಟೇಷನ್ಸ್ ಇಂಪಾರ್ಟೆಂಟ್. ಥಿಂಕ್ ಅಬೌಟ್ ಯುವರ್ ಲೈಫ್, ಹೌ ಲಾಂಗ್ ಇಟ್ ಹ್ಯಾಸ್ ಟು ಗೋ. ದೊಡ್ಡ ಲೈಫ್ ಇದೆ, ಅದರಲ್ಲಿ ಯಾವಾಗ್ಲೂ ಸತ್ಕೊಂಡು ಬದುಕೋಕ್ಕಿಂತ ಕಂಪ್ಲೀಟ್ ಆಗಿ ಖುಷಿಯಾಗಿ ಬದುಕೋಣ. ಅದನ್ನ ನಾವು ನಮ್ಮ ಸ್ಟೇಟ್ಮೆಂಟ್ ಆಗಿ ಇಟ್ಕೊಂಡ್ರೆ, ಗೋಲ್ ಅದನ್ನೇ ನಾನು ಇಟ್ಕೊಂಡ್ರೆ, ನಾನು ಏನು ಬೇಕಾದ್ರೆ ಮಾಡಿ ಜೀವನ ಮಾಡಕ್ ಸಾಧ್ಯ ಇದೆ. ಇವಾಗ ನನ್ನ ಕೆಲಸ ಕಳ್ಕೊಂಡ ನಾನು ರೈತ ಕೆಲಸ ಮಾಡ್ತೀನಿ, ಇಲ್ಲ ನಾನು ಇನ್ನೊಂದೇನೋ ಕೆಲಸ ಮಾಡ್ತೀನಿ. ನನಗೆ ಕೆಲಸದ ಒಂದು ಪೊಸಿಷನ್ ಬೇರೆ, ನನಗೆ ಒಂದು ಇರುತ್ತೆ, ಅಹಂಕಾರ ಇರುತ್ತೆ. ನಾನು ಈ ಕೆಲಸನೇ ಮಾಡಬೇಕು, ಇದನ್ನ ಬಿಟ್ರೆ ಆ ಕೆಲಸ ನಾನು ಮಾಡಲ್ಲ, ನಾನು ಯಾಕಷ್ಟು ಓದಿದೀನಿ, ಇಷ್ಟು ಯಾಕೆ ಮಾಡಬೇಕು, ಅದೆಲ್ಲ ಇದೆ. ಸೊ ನಾನು ಯಾವ ಕೆಲಸ ಬಂದ್ರು ನಾನು ಮಾಡ್ತೀನಿ. ನನಗೇನು ಹಣ ಆ ಟೈಮ್ಗೆ ಎಷ್ಟು ಬೇಕು ನಾನು ಸಂಪಾದಿಸ್ತೀನಿ. ದಟ್ಸ್ ಇಟ್. ಥ್ಯಾಂಕ್ ಯು ಮ್ಯಾಮ್.